ಚಲನಚಿತ್ರದ ಚಾಲೆಂಜಿಂಗ್ ಸ್ಟಾರ್ ಆಗಿರ್ತಕ್ಕಂಥ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡ್ತಾ ಇದೆ. ದರ್ಶನ್ ಪ್ರಕರಣದ ಬಗ್ಗೆ ಅನೇಕ ಅನುಮಾನಾಸ್ಪದಗಳು, ಊಹೆಗಳು ಮತ್ತು ಅನೇಕ ಅಭಿಮಾನಿಗಳ ಬಳಗ ಡಿ ಬಾಸ್ ಅವರ ಒಂದು ಜೈಲು ಸೇರಿರ್ತಕ್ಕಂಥ ಒಂದು ವಿಷಯವನ್ನ ಅರಗಿಸಿಕೊಳ್ಳದ ವಿಷಯದಂತಾಗಿದೆ. ಅನೇಕ ರಾಜ್ಯದ ಅಭಿಮಾನಿಗಳ ಬಳಗ ಬಂದು ಜೈಲಿನಲ್ಲಿ ಸೆರೆಮನೆಯಲ್ಲಿ ಅವರನ್ನು ಭೇಟಿ ಮಾಡಿ ತಮಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ದೇವರು ಅತಿ ಬೇಗನೆ ನ್ಯಾಯ ಕೊಡಲಿ ಎಂಬುದಾಗಿ ಅವರನ್ನು ನೋಡಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಒಳ್ಳೆಯ ದಿನಗಳು ಬರಲಿವೆ ಎಂಬುದಾಗಿ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಈ ಒಂದು ಒಳ್ಳೆಯ ದಿನಗಳು ಬರಲಿವೆ ಎಂಬುದಾಗಿ ಹೇಳಿರ್ತಕ್ಕಂಥ ಒಂದು ಮಾತನ್ನ ಇಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹರಿದಾಡ್ತಾ ಇದೆ. ಯಾಕಂದ್ರೆ ದರ್ಶನ್ ಒಂದು ಕುಟುಂಬಕ್ಕೂ ಸುಮಲತಾ ಮೇಡಮ್ ಅವರ ಕುಟುಂಬಕ್ಕೂ ಅವಿನಾಭಾಜ್ಯ ಸಂಬಂಧವಿದೆ. ಅಪಾರವಾದ ಪ್ರೀತಿ ಪ್ರೇಮದಿಂದ ಕೂಡಿರ್ತಕ್ಕಂಥ ಎರಡು ಕುಟುಂಬಗಳ ಮಧ್ಯದಲ್ಲಿ ಭಗವದ್ಗೀತೆಯಲ್ಲಿ ಬರೆದಿರ್ತಕ್ಕಂಥ ಮಾತನ್ನ, ಶ್ಲೋಕವನ್ನ ಸುಮಲತಾ ಮೇಡಮ್ ಅವರು ಒಳ್ಳೆಯ ದಿನಗಳು ಬರಲಿವೆ, ಒಳ್ಳೆಯ ಸಮಯ ಬರುವಾಗ ಕಷ್ಟಗಳು ಮನುಷ್ಯನಿಗೆ ಸಹಜವಾಗಿ ಬರುತ್ತವೆ. ಕಷ್ಟವನ್ನು ಸಹಿಸಿಕೊಳ್ಳುವನೇ ಧನ್ಯನು, ಯಾವುದೇ ರೀತಿಯ ಒಂದು ಭಯ ಪಡೋ ಅವಶ್ಯಕತೆ ಇಲ್ಲ, ಒಳ್ಳೆಯ ದಿನಗಳು ಅವರ ಜೀವಿತದಲ್ಲಿ ಬರುತ್ತವೆ ಎಂಬುದಾಗಿ ಪವಿತ್ರವಾದ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿ ಹರಿದಾಡ್ತಾ ಇದೆ. ಕಷ್ಟಗಳು ಬರ್ತವೆ, ಆದರೆ ನಾವು ನಂಬಿಕೆಯನ್ನು ಕಳೆದುಕೊಳ್ಳದೆ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು ಅಂತಕ್ಕಂಥ ಮಾತನ್ನ ಸುಮಲತಾ ಮೇಡಮ್ ಅವರು ಹೇಳ್ತಕ್ಕಂಥ ಮಾತಾಗಿದೆ. ದರ್ಶನ್ ಮತ್ತು ಸುಮಲತಾ ದರ್ಶನ್ ಅವರು ಸುಮಲತಾ ಮೇಡಮ್ ಅವರನ್ನ ಮದರ್ ಡೇ ಎಂದು ಪ್ರೀತಿಯಿಂದ ಕರೀತಾ ಇದ್ದರು ಮತ್ತು ಕುಟುಂಬದ ಸುಖ ಸಂತೋಷಗಳಲ್ಲಿ ದರ್ಶನ್ ಅವರು ಅವರ ಕುಟುಂಬದ ಸದಸ್ಯರಂತೆ ಪಾಲಾಗುತ್ತಿದ್ದರು. ಸುಮಲತಾ ಅವರ ಕುಟುಂಬವು ದರ್ಶನ್ ಅವರನ್ನ ನಮ್ಮ ಮನೆಯ ಹಿರಿಯ ಮಗ ಎಂದು ಕರೆದು ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಂದರೆ ದರ್ಶನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಈ ಒಂದು ಪೋಸ್ಟ್ ಮೂಲಕವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದ ಸಂಗತಿಯಾಗಿದೆ. ಏನೇ ಆಗಲಿ, ದರ್ಶನ್ ಅವರು ಸೆರೆಮನೆಯಲ್ಲಿರ್ತಕ್ಕಂಥದ್ದು ತಮ್ಮ ಅಭಿಮಾನಿಗಳಿಗೆ ಅದನ್ನು ಅರಗಿಸಿಕೊಳ್ಳದ ತುತ್ತಾಗಿ ಕಾಣ್ತಾ ಇದೆ. ಸೆರೆಮನೆಗೆ ಬಂದು
ದರ್ಶನರ ಜೊತೆ ಮಾತಾಡ್ತಕ್ಕಂಥ ಅನೇಕ ಜನರು ಅವನನ್ನು ನೋಡಿ ಆ ದೇವರಲ್ಲಿ ಆದಷ್ಟು ಬೇಗನೆ ಇವರಿಗೆ ನ್ಯಾಯ ಕೊಡಿಸಿ ಇವರನ್ನ ಹೊರಗೆ ತರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ಪರಿಸ್ಥಿತಿ ಹೇಗೆ ಇದ್ದರೂ ದರ್ಶನ್ ಅಭಿಮಾನಿಗಳು ಜಮಾಯಿಸಿದ್ದಾರೆ. ದರ್ಶನ್ ಇತ್ತೀಚೆಗೆ ಸೆಂಟ್ರಲ್ ಜೈಲಿನಲ್ಲಿ ತನ್ನ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ದರ್ಶನ್ ಅವರನ್ನ ಭೇಟಿ ಮಾಡಿದ್ದು, ದರ್ಶನ್ ಅವರನ್ನ ಭೇಟಿಯಾದ ನಂತರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇತ್ತೀಚೆಗೆ ತಮ್ಮ ಪತಿಯ ಅಭಿಮಾನಿಗಳನ್ನ ಒಳಗೊಂಡಿರುವ ಉಲ್ಬಣಗೊಳ್ಳುತ್ತಿರುವ ಪರಿಸ್ಥಿತಿಯನ್ನು ತಿಳಿಸಲು ಇನ್ಸ್ಟಾಗ್ರಾಮಿಗೆ ಕರೆದೊಯ್ದರು. ತನ್ನ ಹೃದಯಪೂರ್ವಕ ಪೋಸ್ಟ್ನಲ್ಲಿ ಉದ್ವಿಗ್ನತೆಯನ್ನು ಇನ್ನಷ್ಟು ಹದಗೆಡಿಸುವ ಕ್ರಮಗಳಿಂದ ದೂರವಿರಲು ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಕರೆ ನೀಡಿದ್ದಾರೆ. ಇತ್ತೀಚೆಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಕೈದಿಯ ಸಂಖ್ಯೆಯನ್ನು ಕೊಟ್ಟು ಆ ಒಂದು ಸಂಖ್ಯೆ ನಂಬರನ್ನು 6106 ಅಂತಕ್ಕಂಥ ನಂಬರನ್ನು ಅವ್ರ ಟ್ರಯಲ್ ನಂಬರ್ ಆಗಿದೆ ಎಂಬುದಾಗಿ ನೋಡ್ತೇವೆ. ಆದರೆ ದರ್ಶನ್ಗಳ ಅಭಿಮಾನಿ, ಡಿ ಬಾಸ್ಗಳ ಅಭಿಮಾನಿ ಈ ಒಂದು ನಂಬರನ್ನು ಟ್ಯಾಟೂ ಆಗಿ ತನ್ನ ಕೈ ಮೇಲೆ, ಎದೆ ಮೇಲೆ ಮತ್ತು ಆ ವಾಹನಗಳ ಮೇಲೆ, ಆಟೋಗಳ ಮೇಲೆ ಪೋಸ್ಟರ್ ಆಗಿ ಅದನ್ನು ಅಂಟಿಸಿ ತಮ್ಮ ಒಗ್ಗಟ್ಟನ್ನು ಹೊರಸೂಸುತ್ತಾ ಇದ್ದಾರೆ. ಈ ಒಂದು ನಂಬರ್ ಇತ್ತೀಚೆಗೆ 6106 ಅಂತಕ್ಕಂಥ ನಂಬರ್, ಕೈದಿಯ ನಂಬರ್ ವೈರಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಏನಾಗಲಿ, ದರ್ಶನ್ ಅಪ್ಪಟ್ಟ ಅಭಿಮಾನಿಗಳಲ್ಲಿ ಈ ಒಂದು ಸಂಖ್ಯೆ ಒಗ್ಗಟ್ಟಿನ ಸಂಕೇತವಾಗಿ ಕಂಡು ಬರ್ತಾ ಇದೆ. ತೂಗುದೀಪದ ಶ್ರೇಷ್ಠ ಅಭಿಮಾನಿ ಜೈಲಿನಲ್ಲಿರ್ತಕ್ಕಂಥದ್ದನ್ನು ಜನ ತಿಳಿದುಕೊಂಡು ಅವರನ್ನು ಆದಷ್ಟು ಬೇಗನೆ ಜಾಮೀನಿನ ಮೂಲಕ ಜೈಲಿನಿಂದ ಹೊರಬರುವ ಹಾಗೆ ಅನೇಕ ಅಭಿಮಾನಿಗಳು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಒಂದು ಒಗ್ಗಟ್ಟಿನ ಅದ್ಭುತದ ಒಂದು ಪ್ರದರ್ಶನವಾಗಿ ಎಲ್ಲ ಕಡೆ ಕರ್ನಾಟಕದ ತುಂಬ ಆ ಒಂದು ಸಂಖ್ಯೆ ವೈರಲ್ ಆಗಿ ಪ್ರತಿಯೊಬ್ಬರ ಒಂದು ವಾಹನದ ಮೇಲೆ, ಕೈ ಮೇಲೆ ಆ ನಂಬರನ್ನು ಟ್ಯಾಟೂ ಆಗಿ ಅಚ್ಚೆ ಹೊಡೆದುಕೊಂಡು ಜನ ದರ್ಶನ್ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು, ಒಗ್ಗಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗಲಿ, ದರ್ಶನ್ ಅವರು ಅವ್ರಿಗೆ ಸಿಗ್ತಕ್ಕಂಥ ನ್ಯಾಯ ದೇವತೆಯ ಪಾಲು ದರ್ಶನ್ಗೆ ನೀಡಲಿ. ಆದಷ್ಟು ಬೇಗನೆ ಆ ಒಂದು ಸೆಂಟ್ರಲ್ ಜೈಲಿನಿಂದ ದರ್ಶನ್ ಅವರು ಹೊರಬರುವ ಹಾಗೆ ದೇವರು ಅವರನ್ನು ಕಾಪಾಡಲಿ ಎಂಬುದಾಗಿ